ಪ್ರಿಯರಾದವರೇ, ಏಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸುಂದರವಾದ ಒಂದು ಸ್ಥಳ ಅಲ್ಲವಾ? ಏನಿದು, ಸಮುದ್ರ ಇದೆ, ಪಕ್ಕದಲ್ಲೇ ಶಿಲುಬೆ ಎಲ್ಲ ಕಾಣುತ್ತಿದೆ ಅನ್ನುತ್ತೀರಾ? ಇದು ತೂತುಕುಡಿ ಜಿಲ್ಲೆಯ ಮಣಪಾಡಿನಲ್ಲಿರುವ ಒಂದು ಸುಂದರವಾದ ಸ್ಥಳ. ಈ ಸ್ಥಳಕ್ಕೆ 500 ವರ್ಷಗಳ ಹಿಂದೆ ಫ್ರಾನ್ಸಿಸ್ ಝೇವಿಯರ್ ಎಂಬ ಮಿಷನರಿ ಯೇಸುವನ್ನು ತಿಳಿಸುವುದಕ್ಕೆ ಬಂದಿದ್ದರು. ತೋಮನ ನಂತರ ಇಂಡಿಯಾಗೆ ಬಂದಂತ ಮೊದಲ ಮಿಷನರಿ ಈ ಫ್ರಾನ್ಸಿಸ್ ಝೇವಿಯರ್ ಎಂಬ ಮಿಷನರಿ. ಗೋವಾದಿಂದ ಸಮುದ್ರ ತೀರದಲ್ಲಿ ಸೇವೆ ಮಾಡಿ 40 ಸಭೆಗಳನ್ನು ಅವರು ಸಮುದ್ರ ತೀರದ ಭಾಗಗಳಲ್ಲಿ ಕಟ್ಟಿದ್ದಾರೆ. ಅಷ್ಟು ಜನರಿಗೆ ಯೇಸುವಿನ ಕುರಿತಾಗಿ ಹೇಳಿದ್ದಾರೆ. ಯೇಸು ಕ್ರಿಸ್ತನು ಎಂಬ ರಕ್ಷಕನನ್ನು ಜನರು ತಿಳಿಯುವಾಗಲೇ ನಿಜವಾದ ಸಮಾಧಾನ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಆ ಪ್ರೀತಿಯನ್ನು ತಿಳಿಸಲು ಅಷ್ಟು ದೂರ ಬಂದಿದ್ದಾರೆ. ಅವರು ಈ ಮಣಪಾಡು ಎಂಬ ಸ್ಥಳದಲ್ಲಿ, ಈ ಸಮುದ್ರ ತೀರದಲ್ಲಿ ಹಿಂದೆ ನೋಡುತ್ತೀರಲ್ಲ, ಅದು ಸಮುದ್ರವನ್ನು ತಾಗಿರುವ ಒಂದು ಗುಹೆ. ಇಲ್ಲಿ ಅವರು ತಂಗಿದ್ದು ಈ ಜನರಿಗೆಲ್ಲ ಯೇಸು ಎಂಬ ಬೆಳಕನ್ನು ಅವರು ತಿಳಿಸಿದ್ದಾರೆ. ಎಷ್ಟು ಅದ್ಭುತವಾದ ಸ್ಥಳ ನೋಡಿದ್ದೀರಾ? ಇಲ್ಲಿಗೆ ನೀವು ಕೂಡ ಬಂದು ತೂತುಕುಡಿ ಜಿಲ್ಲೆಗೆ ಬಂದರೆ ಈ ಸ್ಥಳವನ್ನೆಲ್ಲ ನೀವು ಬಂದು ನೋಡಬಹುದು. ಸರಿ, ಈ ದಿನದಲ್ಲಿ ದೇವರು ನಿಮಗೆಂದು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಯೆರೆಮೀಯ 31ನೇ ಅಧ್ಯಾಯ 14ನೇ ವಾಕ್ಯ. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ದೇವರು ಹೇಳುತ್ತಾರೆ, ನನ್ನ ಜನರು ನಾನು ಅನುಗ್ರಹಿಸುವ ಮೇಲುಗಳನ್ನು ಸಮೃದ್ಧಿಯಾಗಿ ಅನುಭವಿಸುವರು. ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನಗೆ ಮೇಲನ್ನುಂಟು ಮಾಡುವೆನು. ಇಂದು ನಿನಗೆ ಯಾವ ಮೇಲು ಬೇಕು? ಯಾವುದೊಂದು ಕಾರ್ಯವನ್ನು ಎದುರು ನೋಡುತ್ತಿದ್ದೀಯಲ್ಲ, ಇಂದು ಇದು ನಡೆಯಬೇಕು, ಈ ಕಾರ್ಯ ಜಯವಾಗಬೇಕು, ಇದು ಸಫಲವಾಗಬೇಕು, ಈ ದಿನ ದೇವರು ನನ್ನ ಸಂಗಡ ಇರಬೇಕೆಂದು ಅನ್ನುತ್ತೀರಲ್ಲ, ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ನಾನು ಅನುಗ್ರಹಿಸುವ ಮೇಲುಗಳನ್ನು ಸಮೃದ್ಧಿಯಾಗಿ ಅನುಭವಿಸುವಿರಿ. ತೃಪ್ತಿಯಾಗಿ ದೇವರು ಆಶೀರ್ವದಿಸುವರಂತೆ, ಅರ್ಧಂಬರ್ಧ ಅಲ್ಲ. ಈ ದಿನ ನಿಮಗೆ ಸಮೃದ್ಧಿಯಾದ ಆಶೀರ್ವಾದ ಉಂಟಾಗುತ್ತದೆ. ಅದಕ್ಕಾಗಿ ತಾನೇ ಆತನು ಶಿಲುಬೆಯಲ್ಲಿ ಸತ್ತನು. ಆತನು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು, ಕಷ್ಟಪಟ್ಟದ್ದು ಎಲ್ಲವೂ ನಮ್ಮ ಆಶೀರ್ವಾದಕ್ಕಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ. ನನ್ನ ಮಕ್ಕಳೇ, ನನ್ನ ಜನರೇ, ನಾನು ನಿಮ್ಮನ್ನು ತೃಪ್ತಿಯಾಗಿ ಆಶೀರ್ವದಿಸುವೆನೆಂದು ಹೇಳುತ್ತಾರೆ. ಆತನ ಜನ ಎಂದು ಹೇಳುವ ಹಾಗೆ ನಾವು ಇದ್ದೇವಾ? ಆತನು ಸಂಗಡ ಇದ್ದಾನೆ, ನಾನು ಆತನ ಮಗುವೆ, ನಾನು ಯೇಸುವಿಗೆಂದು ನನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟೆ ಎಂದು ಹೇಳಲಾಗುತ್ತದಾ? ಇಲ್ಲವಾದರೆ, ಯೇಸುವೆ, ನಾನು ನಿಮ್ಮ ಮಗುವಾಗಿರಲು ಬಯಸುತ್ತೇನೆ, ನಿಮ್ಮ ಜನವಾಗಿರಲು ಬಯಸುತ್ತೇನೆ, ನನ್ನನ್ನು ಸ್ವೀಕರಿಸಿ, ನನ್ನನ್ನು ಹಾಗೆ ತೃಪ್ತಿಯಾಗಿ ಆಶೀರ್ವದಿಸಿ ಎಂದು ಕೇಳಿ ನೋಡಿರಿ. ಹೃದಯದಲ್ಲೊಂದು ಸಮಾಧಾನ ಬರುತ್ತದೆ, ಒಂದು ಧೈರ್ಯ ಬರುತ್ತದೆ, ಸಮೃದ್ಧಿಯಾದ ಆಶೀರ್ವಾದ ಬರುತ್ತದೆ. ಯಾಕಂದ್ರೆ ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಈ ಲೋಕದಲ್ಲಿ ಯಾರು ನಿಮ್ಮನ್ನು ಪ್ರೀತಿಸದಿದ್ದರೂ ಕೂಡ ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ನನ್ನ ಮಕ್ಕಳು, ನಾನು ಅವರನ್ನು ಸಮೃದ್ಧಿಯಾಗಿ ಆಶೀರ್ವದಿಸಬೇಕೆಂದು ದೇವರು ಹೇಳುತ್ತಾರೆ. ನೀವು ಹೇಳಿರಿ, ನಾನು ನಿಮ್ಮ ಮಗುವೆ ದೇವರೇ, ನನ್ನನ್ನು ಕೂಡ ಆಶೀರ್ವದಿಸಿರಿ. ಆತನು ಖಂಡಿತವಾಗಿ ಆಶೀರ್ವದಿಸುವನು. ತಂದೆಯೇ, ಪ್ರೀತಿಯ ಈ ಮಗ ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಇವರು ನಿಮ್ಮ ಮಕ್ಕಳಪ್ಪ, ನಿಮ್ಮಿಂದ ಸೃಷ್ಟಿಸಲ್ಪಟ್ಟವರು. ಇವರಿಗಾಗಿ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತಿರಿ. ಆಶೀರ್ವದಿಸಿ. ಇಂದು ಯಾವುದೊಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ, ಸಮೃದ್ಧಿಯಾಗಿ ಆಶೀರ್ವದಿಸುವೆನೆಂದು ಹೇಳಿದ್ದೀರಿ. ಹಾಗೆ ಸಮೃದ್ಧಿಯಾಗಿ ನಿಮ್ಮ ಮಕ್ಕಳನ್ನು ಇಂದು ಆಶೀರ್ವದಿಸಿ ಸಂತೋಷಪಡಿಸಿರಿ. ಇಂದು ಅವರು ತೃಪ್ತಿಯಾಗಿ, ಸಂತೋಷವಾಗಿ, ಯೇಸು ನನ್ನನ್ನು ಆಶೀರ್ವದಿಸಿದನು ಎಂದು ಹರ್ಷಿಸಬೇಕು. ಹಾಗೆ ಆಶೀರ್ವದಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.